ಈ ಹಿಂದೆನೆ ಹರಿಪ್ರಸಾದ್ ಅವರು ಈ ವಿಚಾರವಾಗಿ ಹೇಳಿದ್ರು, ಗೋಧ್ರಾ ಮಾದರಿಯ ಹತ್ಯೆ ಆಗುವಂತ ಸಾಧ್ಯತೆ ಇದೆ. ಇದೆಲ್ಲ ಒಂದ್ ಕಡೆ ಅದಕ್ಕೆ ಸಿಗ್ತಾ ಇತ್ತು. ಹರಿಪ್ರಸಾದ್ರು ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು, ರಾಜ್ಯಸಭಾ ಸದಸ್ಯರಾಗಿದ್ದರು. ನಾವು ಅವತ್ತೇ ಹೇಳಿದ್ವಿ, ಅವರಿಗೆ ಬರುವ ಮಾಹಿತಿ ಸುಮ್ಮನೆ ಹೇಳಿರ್ತಾರೆ ಅಂತ ಅಂದ್ಕೊಳ್ಬಾರ್ದು, ಅವ್ರನ್ನೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿದ್ವಿ. ಈಗ ಹರಿಪ್ರಸಾದ್ರು ಹೇಳಿದ ಹೇಳಿಕೆ, ಅದರ ಹಿನ್ನೆಲೆಯಲ್ಲಿ ಈಗ ನಡೆದಿರೋ ಘಟನೆ ಕೇವಲ ಕಾಕತಾಳೀಯ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೊಸಪೇಟೆಯಲ್ಲಿ ಬಂಧಿಸಿರುವಂಥ ವ್ಯಕ್ತಿಯನ್ನು ಸಮಗ್ರ ತನಿಖೆಗೆ ಒಳಪಡಿಸಬೇಕು. ಹರಿಪ್ರಸಾದ್ರಿಗೂ ಯಾವ ಮೂಲ ಬಂದ ಈ ಸುದ್ದಿ ಬಂತು? ಅವ್ರಿಗೆ ಸುದ್ದಿ ಮೂಲ ಏನು? ಅವರು ಪೊಲೀಸರಿಗೆ ಹಂಚ್ಕೊಳ್ಬೇಕಾಗಿರೋದು ಅವ್ರ ಕರ್ತವ್ಯ. ಯಾಕೆಂದರೆ ಅವರು ಏನು ಆಪಾದನೆ ಮಾಡಿದ್ದಾರೆ ಅದು ಸಾಮಾನ್ಯ ಸಂಗತಿ ಅಲ್ಲ. ಹಾಗಾಗಿ ಅವರು ಪೊಲೀಸರಿಗೆ ಹಂಚ್ಕೊಳ್ಳದೇ ಇರೋದು ಮತ್ತು ಪೊಲೀಸರು ಅವರನ್ನು ಎನ್ಕ್ವೈರಿ ಮಾಡಬೇಕಾಗಿತ್ತು. ಎನ್ಕ್ವೈರಿ ಮಾಡದೇ ಇರೋದು, ಎನ್ಕ್ವೈರಿಗೆ ನೋಟಿಸ್ ಕೊಟ್ಟರು ಅಂತ ಅಂದ ತಕ್ಷಣವೇ ಇವರು ಉರಿದು ಬಿದ್ದರು. ಅಷ್ಟಕ್ಕೇ ಭಯ ಬಿದ್ದು ಪೊಲೀಸ್ ಇಲಾಖೆ ಮಾತಾಡ್ಸೋದು ಬಿಟ್ಬಿಡ್ತು. ಆದರೆ ಈಗ ಆಗಿರೋ ಘಟನೆ ನೋಡಿದಾಗ ಇದನ್ನು ಲಘುವಾಗಿ ತಗೊಳ್ಬಾರ್ದು, ಇದನ್ನು ಗಂಭೀರವಾಗಿ ತಗೊಳ್ಬೇಕು ಅಂತ ನಾನು ರಾಜ್ಯದ ಗೃಹ ಸಚಿವರಿಗೆ ಮತ್ತು ಪೊಲೀಸ್ ಇಲಾಖೆಯ ವರಿಷ್ಠಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ. ಇನ್ನು